ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವನಿದೆ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಜನವರಿ ಮಂತ್ ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿದೆ. ಅದನ್ನು ಯಾವ ರೀತಿ ಮೊಬೈಲ್ ಮೂಲಕ ಒಂದು ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಮಾಡೋದಂತ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಆದಷ್ಟು ಸಬ್ಸ್ಕ್ರೈಬನ್ನು ಯಾರಾಗಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಯಾರು ಜಾಯಿನ್ ಆಗಿಲ್ಲ ನೋಡಿ ಅಲ್ಲಿ ಜಾಯಿನ್ ಆಗಿ ಇನ್ಫಾರ್ಮೇಷನ್ ನೀವು ತಿಳಿದುಕೊಳ್ಳಬಹುದು. ಬನ್ನಿ, ಇವನಿದೆ ಸ್ಕೀಮ್ಗೆ ಒಂದು ಅಪ್ಲಿಕೇಶನ್ ಈಗಾಗಲೇ ಯಾರು ಹಾಕಿದ್ದೀರಾ ನೀವು ಮಂತ್ಲಿ ವೈಸ್ ನಿಮಗೆ ಒಂದು ಸ್ವಯಂ ಘೋಷಣೆ ಅಥವಾ ಒಂದು ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿಯಾಗಿ ಈಗಾಗಲೇ ಮಾಡಿದ್ದಾರೆ. ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಮಾಡಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದು ನಿಲ್ಲುತ್ತೆ. ಆ ರೀಸನ್ ಆಗಿ ಪ್ರತಿ ತಿಂಗಳು ನೀವು 1ನೇ ತಾರೀಕಿಂದ 25ನೇ ತಾರೀಕಿನ ಒಳಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಮಾಡಬೇಕಾಗುತ್ತದೆ. ನೋಡಿ, ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಿಕೊಳ್ಳೋದಂತ ನೋಡೋಣ. ನೋಡಿ, ಮೊದಲಾಗಿ ನೀವು ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಡೈರೆಕ್ಟ್ ಲಿಂಕನ್ನು ನೀಡಿರುತ್ತೇನೆ. ಈ ರೀತಿ ಒಂದು ಕ್ಷಣ ಇಲ್ಲಿ ಕ್ಲಿಕ್ ಮಾಡಿ ನೀವು ಒಂದು ಮೊಬೈಲ್ ನಂಬರ್ನ ಇಲ್ಲಿ ಡೀಟೇಲ್ಸ್ನ ಹಾಕಬೇಕಾಗುತ್ತದೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕಿಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿಕೊಂಡು ಇಲ್ಲಿ ಗೆಟ್ OTP ಅಂತ ಇದೆಯಲ್ಲ, ಈ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು OTP ರಿಸೀವ್ಡ್ ಆಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿ OTPನ ಫಿಲಪ್ ಮಾಡಿಕೊಳ್ಳಿ. ಫಿಲಪ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಕ್ಯಾಪ್ಚರ್ ಇರುತ್ತೆ. ಈ ಕ್ಯಾಪ್ಚರ್ನ ಇಲ್ಲಿ ನೀವು ಅಂದರೆ ಏನು ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ನೀವು ಕ್ಯಾಪ್ಚರ್ನ ಫಿಲಪ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ಬಂದ ಮೇಲೆ ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈ ರೀತಿ ಬಂದ ತಕ್ಷಣ ನೆಕ್ಸ್ಟ್ ನೀವು ಇಲ್ಲಿ ಸರ್ಚ್ ಟ್ಯಾಬ್ ಇದೆಯಲ್ಲ, ಇಲ್ಲಿ ನೀವು ಏನು ಸರ್ಚ್ ಮಾಡಬೇಕು, ಇವನಿದೆ ಅಂತ ಸರ್ಚ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನೀವು ಇವ ಅಂತ ಸರ್ಚ್ ಮಾಡಿದರೆ ರೀತಿಯ ಸರ್ವಿಸ್ಗಳು ಕಾಣುತ್ತೆ. ನೀವು ಕೊನೆಯದಾಗಿ ಒಂದು ಏನು ಆಪ್ಷನ್ ಇದೆಯಲ್ಲ, ಇವನಿದೆ ಮಾನಸಿಕ ನಿವೃತ್ತಿಗೆ ಸ್ವಯಂ ಘೋಷಣೆ ಅರ್ಜಿ ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡುವ ಒಂದು ಲಿಂಕ್ ಆಗಿರುತ್ತೆ. ನೀವು ಮೊದಲಿಗೆ ಒಂದು ಲಿಂಕ್ ಏನು ಒಂದು ಸರ್ವಿಸ್ ಇದೆಯಲ್ಲ ಅದು ಇವನಿದೆ ಯೋಜನೆಯ ಅರ್ಜಿ ಸಲ್ಲುವುದು, ಮತ್ತು ಎರಡನೇದು ಒಂದು ಈ ಸ್ಥಿತಿ ಅರ್ಜಿಯ ಸ್ಥಿತಿಯನ್ನು ನೀವು ಪರಿಶೀಲನೆ ಮಾಡಿಕೊಳ್ಬೋದು. ಈಗ ನಾವು ಇಲ್ಲಿ ಇದೆಲ್ಲ ಡೌಟ್ಸ್ ಆಪ್ಷನ್ ಏನಿದೆಯಲ್ಲ, ಇದು ಒಂದು ಸೆಲ್ಫ್ ಡಿಕ್ಲರೇಷನ್ ಒಂದು ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ನೋಡಿ, ಒಂದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇವನಿದೆ ಒಂದು ದೊಡ್ಡ ಬಿಗ್ ಅಪ್ಡೇಟ್ ಆಗಿದೆ. ಅದು ಏನಂದ್ರೆ, ಮೊದಲಿಗೆ ನೀವು ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡುವಾಗ ನಿಮ್ಮ ವಿಶ್ವವಿದ್ಯಾಲಯ ಬೋರ್ಡ್ ಹೆಸರು ಮತ್ತು ಶೈಕ್ಷಣಿಕ ಹಿನ್ನೆಲೆ ಮತ್ತು ಪದವಿ, ಡಿಪ್ಲೊಮಾ ಅಥವಾ ಕಾಲೇಜ್ ನೇಮ್ ಮತ್ತು ಫಲಿತಾಂಶದ ದಿನಾಂಕ ಮತ್ತು ಶೈಕ್ಷಣಿಕ ದರ್ಜೆ ಶೇಕಡಾವಾರು ಅವೆಲ್ಲ ಶೋ ಆಗ್ತಿದ್ವು. ಬಟ್ ಇವತ್ತಿನ ಈ ಒಂದು ಅಪ್ಡೇಟ್ನಲ್ಲಿ ಅವೆಲ್ಲ ಶೋ ಆಗ್ತಾ ಇಲ್ಲ. ಮೊದಲು ನೀವು ಯಾವ ಥರ ಸೆಲ್ಫ್ ಡಿಕ್ಲರೇಷನ್ ಅಪ್ಡೇಟ್ ಮಾಡ್ತಿರಲ್ಲ ಅದೇ ಥರ ನಿಮಗೆ ಓಪನ್ ಆಗ್ತಾ ಇದೆ. ಈಗ ಬರೀ ನಿಮ್ಮ ಹೆಸರು ಮತ್ತು ಈಗ ನಿಮ್ಮ ಬರೀ ಯುವನಿಧಿಯ ಘೋಷಣೆ ಸಂಖ್ಯೆ ಮತ್ತು ನಿಮ್ಮ ಪ್ರಮಾಣ ಪತ್ರದಲ್ಲಿರುವ ಡಿಗ್ರಿ ಪ್ರಮಾಣ ಪತ್ರದಲ್ಲಿರುವ ನಂಬರು ಮತ್ತು ಸೆಲ್ಫ್ ಡಿಕ್ಲರೇಷನ್ ತಿಂಗಳು ಅಷ್ಟೇ ಶೋ ಆಗುತ್ತೆ. ಅದು ಬಿಟ್ಟು ಉಳ್ಕಿದೇನು ಶೋ ಆಗಲ್ಲ. ಇದು ದೊಡ್ಡ ಬಿಗ್ ಅಪ್ಡೇಟ್. ಒಂದು ಆಧಾರ್ ಅಥೆಂಟಿಕೇಶನ್ ಮೂಲಕ ನೀವು ಇಲ್ಲಿ ಏನು ಮಾಡಬೇಕಾಗುತ್ತದೆ ಅನ್ನೋದ ಡಾಟಾ ಫೆಚ್ ಮಾಡೋದು ಇರುತ್ತೆ. ಅದಕ್ಕೆ ನೀವು ಇಲ್ಲಿ ಸ್ಕ್ರೋಲ್ ಮಾಡಿ ಮೊದಲಿಗೆ ಒಂದು ಆಪ್ಷನ್ ಏನಿದೆ ನೋಡಿ, ಆಧಾರ್ ದೃಢೀಕರಣ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ, ಒಂದು ಆಧಾರ್ ದೃಢೀಕರಣ ಅಂತ ಒಂದು ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಈ KYC ಸರ್ವಿಸ್ ಅಂತ ಬರುತ್ತೆ. ಒಂದು ಕ್ಷಣ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ನೀವು ಒಂದು ಆಧಾರ್ ನಂಬರ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡಿಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಫಿಲ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇದೆ. ಈ ಒಂದು ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮತ್ತೊಂದು ಡಿಕ್ಲೇರ್ ಬಾಕ್ಸ್ ಏನಿರ್ತಲ್ಲ, ಇದನ್ನ OTP ಅಂತ ಒಂದು ಆಪ್ಷನ್ ಇದೆಯಲ್ಲ, ಎಂದು OTP ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಟು ರಿಟರ್ನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು
ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಸೆಕೆಂಡ್ ಆಪ್ಷನ್ ಏನಿದೆಯಲ್ಲ ಆಧಾರ್ ವಿವರಗಳು ಪಡೀರಿ ಅಂತ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮ್ಮ ಡಾಟಾ ಇಲ್ಲಿ ಹೆಚ್ಚಾಗುತ್ತೆ. ನಿಮ್ಮದು ಯಾವ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಆಗಿರುತ್ತೆ ಅಂತ ನಿಮಗೆ ಶೋ ಆಗುತ್ತೆ. ಜನವರಿ ಮತ್ತು ಸೆಲ್ಫ್ ಡಿಕ್ಲರೇಷನ್ ಆಗಿರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿಕೊಳ್ಳಿ. ಸ್ವಲ್ಪ ಇಂಟ್ರಡಕ್ಷನ್ ಬರುತ್ತೆ. ಇಂಟ್ರಡಕ್ಷನ್ ಎಸ್ ಕೊಟ್ಟು ಇಲ್ಲಿ ಕ್ಯಾಪ್ಚರ್ ಕಾಣ್ತದೆ, ಕ್ಯಾಪ್ಚರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದರೆ ನಿಮ್ಮ ಡಾಟಾ ಇಲ್ಲಿ ಶೋ ಆಗುತ್ತೆ. ಶೋ ಆದಮೇಲೆ ಸಬ್ಮಿಟ್, ಫೈನಲ್ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಳ್ಳೋ ಮೇಲೆ ಮತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದರೆ ನಿಮ್ಮ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ಪ್ರಿಂಟ್ ಬರುತ್ತೆ. ಅದನ್ನ ಪ್ರಿಂಟ್ಔಟ್ ತೆಗೆದು PDF ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ.